ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಹಾಗೂ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಸಚಿವರಾದಂಥ ಶ್ರೀ ಬೋಸರಾಜ್ ಸಾಹೇಬರು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಒಂದು ನೂತನವಾಗಿ ಏನು ನಾವು ನಮ್ಮ ಕೆನಾಲ್ ನೆಟ್ವರ್ಕ್ ಇದೆ, ಆ ಕೆನಾಲ್ ಜಾಲ ಏನಿದೆ, ಆ ಕೆನಾಲ್ ಜಾಲದ ಮೇಲೆ ಸುಮಾರು 176 ಹಳ್ಳಗಳು ಬರ್ತವೆ. 176 ಹಳ್ಳಗಳು ಅಂದ್ರೆ ಸುಮಾರು ಒಂದು 300ರಿಂದ ಒಂದೊಂದು ಹಳ್ಳಕ್ಕೆ 2, 3, 4, 5 ಹಳ್ಳಿಗಳು ಬರ್ತವೆ. ಹೀಗಾಗಿ ಸುಮಾರು 450 ಹಳ್ಳಿಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಆ ಕೆನಾಲ್ ನೆಟ್ವರ್ಕ್ ದಿಂದ ಹಳ್ಳಕ್ಕೆ ಮಳೆಗಾಲದಲ್ಲಿ ಮನ್ಸೂನ್ದಲ್ಲಿ, ಯಾಕಂದ್ರೆ ವ್ಯರ್ಥವಾಗಿ ನಿಮ್ಗೆ ಗೊತ್ತಿದೆ 400-500 TMC ಹರಿದು ಹೋಗ್ತದೆ. ಇದೆಲ್ಲ ಕೂಡಿ 1 TMC ಆಗೋದಲ್ಲ, ಇದು 1 TMC 2 TMC ಆಗಲ್ಲ. ಆ ನೀರನ್ನ ಕೆನಾಲ್ ನೆಟ್ವರ್ಕ್ಗೆ ಹರಿದ್ಬಿಟ್ಟು ಅಲ್ಲಿ ಸರಣಿ ಬಂದರ್ಗಳನ್ನ, ಅಂದ್ರೆ ಅಲ್ಲಿ ನೀರು ಹಿಂಗ್ಬೇಕದು ಅಂತ ಹೇಳಿ, ಒಂದು ಅಲ್ಲಿ ಇಂಕೊಂತ ಹೋಗ್ಬೇಕು ತುಂಬಿಕೊಂಡು ಅಂತ ಹೇಳಿ. ಹೀಗೆ ಈಗ ಸುಮಾರು 17 ಪ್ಯಾಕೇಜಸ್ ಆಗ್ತಾವೆ. 17 ಅಷ್ಟೇ, 17 ಅಲ್ಲ, ಈ 27 ಪ್ಯಾಕೇಜಸ್ ಆಗ್ತವೆ. ನಮ್ಮ ಮತಕ್ಷೇತ್ರದಲ್ಲಿ 10 ಪ್ಯಾಕೇಜಸ್, ಉಳಿದ ಮತಕ್ಷೇತ್ರದಲ್ಲಿ 17 ಪ್ಯಾಕೇಜಸ್. ಒಂದೊಂದು ಪ್ಯಾಕೇಜು ಸುಮಾರು 9-10 ಕೋಟಿ ರೂಪಾಯಿ ಆಗ್ತದೆ, ಸುಮಾರು 270 ಕೋಟಿ ರೂಪಾಯಿ. ಈಗ 6 ಪ್ಯಾಕೇಜ್ಗಳನ್ನ ಅವರು ಒಂದು ಪೈಲಟ್ ಆದ್ರ ಮೇಲೆ ಕೊಟ್ಟಿದ್ದಾರೆ. ಈಗ ಉಳಿದಂತ ಮತಕ್ಷೇತ್ರದಲ್ಲೂ ಕೂಡ ಈಗ ಹಂತ ಹಂತವಾಗಿ ಅವರು ಸಚಿವರು ತೆಗೆದುಕೊಳ್ಳುವಂತ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಇದರಿಂದ ಕೆರೆ ತುಂಬುವುದರಿಂದ ಒಂದು ರೀತಿಯ ಅಂತರ್ಜಲ ಹೆಚ್ಚಿಗಾಗಿದೆ. ಈ ಹಳ್ಳಗಳಿಗೆ ತುಂಬುವುದರಿಂದ ಮತ್ತಷ್ಟು ಅಂತರ್ಜಲ ಹಾಕಿ ಡಬಲ್ ಇಂಪ್ಯಾಕ್ಟ್ ಆಗುತ್ತೆ. ಎರಡು ಕಡೆ, ಒಂದ್ ಕಡೆ ಕೆರೆಯಿಂದ, ಒಂದ್ ಕಡೆ ಹಳ್ಳಗಳಿಂದ. ಹಳ್ಳಗಳದ್ದು ಮ್ಯಾಗ್ನಿಟ್ಯೂಡ್ ಎಷ್ಟಂದ್ರೆ 176 ಹಳ್ಳಗಳಿಂದ್ರೆ ಸುಮಾರು 450 ಹಳ್ಳಿಗಳು, ಸುಮಾರು 400 ಕಿಲೋಮೀಟರ್ಗಿಂತ ಜಾಸ್ತಿ ಕಿಲೋಮೀಟರ್ ಅದು ಲೆಂತ್ ಆಗ್ತದೆ. ಎಲ್ಲ ಹಳ್ಳಗಳು ಕೂಡಿ 400 ಕಿಲೋಮೀಟರ್ಸ್. ಇಮ್ಯಾಜಿನ್, ಇದು ರಾಷ್ಟ್ರಕ್ಕೆ ಕೆರೆ ತುಂಬುವುದು ಮತ್ತು ಹಳ್ಳ ಇದರಿಂದ ಅಂತರ್ಜಲ ವೃದ್ಧಿಯಲ್ಲಿರುವುದು ಇಡೀ ದೇಶಕ್ಕೆ, ಪ್ರಪಂಚಕ್ಕೆ ಒಂದು ಮಾದರಿ ಆಗ್ತದೆ. ಅದನ್ನ ಸನ್ಮಾನ್ಯ ಸಚಿವರು ನಮಗೆ ಕೊಟ್ಟಿದ್ದಾರೆ. ಅದನ್ನ ಯಶಸ್ವಿ ಆದ್ಮೇಲೆ ಇಡೀ ದೇಶ ಇವತ್ತು ದಿವಸ ವಿಜಯಪುರ ಜಿಲ್ಲೆ ಅಂತರ್ಜಿಲ್ಲದ ಅಭಿವೃದ್ಧಿಗೆ ಮಾದರಿ ಆಗಿದ್ದಾರೆ ನೋಡ್ಲಿಕ್ಕೆ ಇವತ್ತು ದಿವಸ ಬರ್ತಾರೆ. ಅದಕ್ಕೆ ನಾನು ಅವ್ರಿಗೆ ವಿಜಯಪುರ ಜಿಲ್ಲೆಯ ಜನತೆ ಪರವಾಗಿ ನಾನು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮೊನ್ನೆ ಅವ್ರಿಗೆ ಬಹಳ ಲಾಸ್ಟ್ ಮಿನಿಟ್ ಆಯ್ತು, ಬಹಳ ಟೈಟ್ ಆಗಿತ್ತು ಏನ್ರಿ. ಇವತ್ತು ಬಂದು ಈಗ ಅದ್ರ ಸಾಂಕೇತಿಕವಾಗಿ ಅದನ್ನ ಮಾಡಿಕೊಟ್ಟು ಹೋಗ್ತಾರೆ. ಹಂತವಾಗಿ ಎಲ್ಲಾನು ಎಲ್ಲ ನಮ್ಮ ಜಿಲ್ಲೆದ ಏನದಾವಲ್ಲ, ಸುಮಾರು ಅಂದ್ರೆ 10 ಮತ್ತು 17 27 ಏನು ಪ್ಯಾಕೇಜಸ್ ಇದಾವೆ. ಆ 27 ಪ್ಯಾಕೇಜ್ ನ ಹಂತವಾಗಿ ಉಳಿದೆಲ್ಲ ಮತಕ್ಷೇತ್ರಗಳು ತೆಗೆದುಕೊಳ್ತಾ ಇದ್ದಾರೆ. ಸರ್, ಈಗ KSTL ಸುಮಾರು ಈಗ KSTL ಈಗಾಗಲೇ ಗೊತ್ತಿದೆ ನಮ್ಗೆ. ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 1916ರಲ್ಲಿ ಪ್ರಾರಂಭ ಮಾಡಿದ್ರು. 110 ವರ್ಷದ ಒಂದು ಇತಿಹಾಸ ಅದಕ್ಕಿದೆ. ಅದು ಸಾಕಷ್ಟು ಗೊಂದಲಕ್ಕೀಡಾಗಿ ಅನೇಕ ಏರು ಬೀಳುಗಳನ್ನ ಎದುರಿಸಿ ಕೆಲವೊಂದು ಸಂದರ್ಭದಲ್ಲಿ ಕೆಟ್ಟ ಹೆಸರು ಕೂಡ ಪಡ್ಕೊಂಡಿದೆ.